ಹಾಯ್ ಹಲೋ ಗೈಸ್, ನಾವಿವತ್ತು ಬಂದುಬಿಟ್ಟು ಎಲೆಕ್ಟ್ರಿಕಲ್ ವರ್ಕ್ ಗುರ್ ಕಟಿಂಗ್ ಮಾಡಿದ್ವಿ ಕೆಂಚನಹಳ್ಳಿಯಲ್ಲಿ. ತೋರಿಸ್ತೀನಿ. ಇದು ಪಾರ್ಕಿಂಗ್ ಏರಿಯಾ, ಡಬಲ್ ಬೆಡ್ರೂಮು ಇದೆ. ಡಬಲ್ ಬೆಡ್ರೂಮ್ ಅಲ್ಲಿ ಕಿಚನ್ ಇದೆ. ಇಲ್ಲಿ ಆಲ್ರೆಡಿ ಮಾಡಿದ್ವಿ. ಇಲ್ಲೊಂದು ಬ್ಯಾಲೆನ್ಸ್ ಇತ್ತು, ಡಿ ಬಿ ಬಾಕ್ಸು, 8 ಡಿ ಬಿ ಬಾಕ್ಸ್ ಬ್ಯಾಲೆನ್ಸ್ ಇಕ್ಕಿರಲಿಲ್ಲ. ಆಲ್ರೆಡಿ ಎಲ್ಲ ಪ್ಲಾಸ್ಟಿಂಗ್ ಮಾಡಿ ಬಿಟ್ಟಿದ್ದಾರೆ. ಕಿಚನ್ನು ಆ ಕಡೆ ಒಂದು ಬೆಡ್ರೂಮು, ಈ ಸೈಡ್ ಒಂದು ಬೆಡ್ರೂಮ್ ಇದೆ. ಈ ಬಾತ್ರೂಮು ಇದೆಲ್ಲ ಅಲ್ಲೇ ಇಕ್ಕಿದ್ವಿ. ಇದೊಂದು ತಂದಿರಲಿಲ್ಲ ಅವಾಗಲೇ, ಅದಕ್ಕೋಸ್ಕರ ಇಕ್ಕಿದ್ದೀವಿ. ಬನ್ನಿ ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ. ಇವತ್ತು ವರ್ಕ್ ಮಾಡಿರೋದು ಇದು ಬಂದ್ಬಿಟ್ಟು ಪ್ಲಸ್ ಫ್ಲೋರ್ಲು 2 ಪೋರ್ಷನ್ ಇದೆ. ಆ ಕಡೆ ಡಬಲ್ ಬೆಡ್ರೂಮ್ ಇದೆ, ಈ ಕಡೆ ಸಿಂಗಲ್ ಬೆಡ್ರೂಮ್ ಇದೆ. ಸಿಂಗಲ್ ಬೆಡ್ರೂಮು ಇಲ್ಲೊಂದು ತಕ್ಷಣ ಎಂಟ್ರೆನ್ಸಲ್ಲಿ ಇಲ್ಲೊಂದು ಕಾಲಿಂಗ್ ಬೆಲ್ ಇಕ್ತೀವಿ. ಇಲ್ಲಿ ಇದು ಲೈಟಿಂಗ್ ರೇಸಿಂಗ್ ಬರುತ್ತೆ. ಇಲ್ಲೊಂದು 4 ಮಾಡಲ್ ಇಕ್ತೀವಿ ಕಾಲಿಂಗ್ ಬೆಲ್ಗೆ, ಮತ್ತು ಇಲ್ಲಿ ಸ್ಟೇರ್ಕೇಸ್ ಲೈಟಿಗೆ ಇದೊಂದು ಇಕ್ತೀವಿ. ಎಂಟ್ರಿ ಆದ ತಕ್ಷಣ ಇದು ಹಾಲು, ಅದು ಬೆಡ್ರೂಮು, ಇದು ಬಾತ್ರೂಮು, ಇದು ಕಿಚನು ತೋರಿಸ್ತೀನಿ ಬನ್ನಿ. ಹಾಲಲ್ಲಿ ಸೀಲಿಂಗ್ ಮೇಲೆ ಬಂತು ಒಂದು ಫ್ಯಾನ್ ಬಾಕ್ಸು, ಸುತ್ತಲೂ 4 ಲೈಟ್ ಬಂದುಬಿಟ್ಟಿದ್ದೀವಿ. ಆಮೇಲೆ ಫ್ಯಾನ್ ಬಾಕ್ಸಿಂದ ಇಲ್ಲಿ ಡ್ರಾಪ್ ಆಗಿ ಇಲ್ಲಿ ಬಂದು ಇಲ್ಲಿ ಟಿ ವಿ ಪಾಯಿಂಟ್ ಬರುತ್ತೆ. ಇಲ್ಲಿ 8 ಮಾಡಲ್ ಇಕ್ಕಿದ್ವಿ. ಇಲ್ಲಿ ಡೈರೆಕ್ಟ್ ಟಿ ವಿ ಸರ್ಕ್ಯೂಟು, ಫಸ್ಟ್ ಒಂದು ಆ ಕಡೆದು ಟಿ ವಿ ಸರ್ಕ್ಯೂಟು. ಇದು ಬಂದ್ಬಿಟ್ಟು ಟಿ ವಿ ಬಾಕ್ಸು. 3 ಪೈಪ್, ಒಂದು ಸರ್ಕ್ಯೂಟ್ ಇಲ್ಲಿಗೆ ಬರುತ್ತೆ, ಒಂದು ಸರ್ಕ್ಯೂಟು ಬಾತ್ರೂಮ್ ಹೋಗುತ್ತೆ, ಇನ್ನೊಂದು ಸರ್ಕ್ಯೂಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಅಲ್ಲಿ ಪಾಯಿಂಟ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿದ್ದಾವೆ. ಈ ಡಿ ಬಾಕ್ಸ್ಗೆ ಇಲ್ಲಿಂದ ಮೇನ್ ಸರ್ಕ್ಯೂಟ್ ಇಲ್ಲಿ ಬರುತ್ತೆ. ಎಲ್ ಶೇಪ್ ಹಾಕಿದ್ನಲ್ಲ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು ರೇಸಿಂಗ್ ಕೆಳಗಡೆಯಿಂದ 4 ರೇಸಿಂಗ್ ಇದೆ ಮೇಲೆಗೆ. ಆಮೇಲೆ ಈ ಥರ ಪ್ಯಾನ್ ಬಾಕ್ಸಿಂದ ಇಲ್ಲಿಗೆ ಬಂದು ಇಲ್ಲೊಂದು ಸಾಲೆಲ್ಲ 5 ಲೈಟ್ ಪಾಯಿಂಟ್ಗೆಲ್ಲ 8 ಮಾಡಲ್ ಇಕ್ಕಿದ್ವಿ. ಸ್ವಿಚ್ ಕಂಟ್ರೋಲ್ಗೆ ಒಂದು ಸರ್ಕ್ಯೂಟಿಗೆ ಕೂಡ ಇಲ್ಲಿಂದ ಇಕ್ಕಿದ್ವಿ. ಇನ್ನೊಂದು ಸರ್ಕ್ಯೂಟ್ ಇಲ್ಲಿಗೆ ಬರುತ್ತೆ. ಇಲ್ಲೊಂದು 2 ಮಾಡಲ್ ಇಕ್ಕಿದ್ದೀವಿ. ಔಟ್ಸೈಡ್ದೊಂದು ಬರುತ್ತೆ, 3 ಪೈಪ್ ಇದ್ದಾವೆ. ಔಟ್ಸೈಡ್ದೊಂದು ಇಲ್ಲಿ ಇನ್ನೂ ಸೆಂಟ್ರಿಂಗ್ ಬಿಚ್ಚಿಲ್ಲ, ಇಲ್ಲದೊಂದು ಲೈಟ್ ಪಾಯಿಂಟ್ ಬರುತ್ತೆ. ಅಲ್ಲೊಂದು ಸರ್ಕ್ಯೂಟು, ಒಂದು ಫ್ಯಾನ್ ಬಾಕ್ಸಿಂದ ಬಂದಿದೆ ಡೈರೆಕ್ಟಾಗಿ. ಆಮೇಲೆ ಇದು ಬೆಂಡ್ ಹಾಕಿದ್ವಲ್ಲ, ಇದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ವಾಲ್ ಕಟ್ತಾರೆ. ಕಿಡಿ ಡೋರ್ ಪಕ್ಕ ವಾಲ್ ಕಟ್ತಾರೆ. ನಂತರ ಒಂದು ಚಿಕ್ಕದೊಂದು ವಿಂಡೋ ಬರುತ್ತೆ, ಅಲ್ಲಿ ಬ್ಯಾಕ್ ಎಂಟ್ರ್ ಹೊಡ್ಕೊಂಡು 4 ಮಾಡಲ್ ಇಕ್ತೀವಿ. ಹಂಗೆ ಬಂದ್ಬಿಟ್ಟು ಇಲ್ಲಿ UPS ಇಕ್ಕಿದ್ವಿ. ನಂತರ ಇಲ್ಲಿ ಕಿಚನಲ್ಲಿ ಮೇನ್ ಸರ್ಕ್ಯೂಟ್ ಇಲ್ಲಿಗೆ ಬರುತ್ತೆ. ಇನ್ನೊಂದು ಡಿ ಬಾಕ್ಸಿಂದ ಡೈರೆಕ್ಟ್ ಇಲ್ಲಿ ಬರುತ್ತೆ. ಒಂದು ಕಿಚನ್ ಲೈಟ್ ಪಾಯಿಂಟ್ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಒಂದು ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇನ್ನು ವಾಲ್ ಕಟ್ಟಿಲ್ಲ, ನಿಂಟ್ಲು ಕಟ್ಟಿದ ಮೇಲೆ ವಾಲ್ ಕಟ್ಟಿದ ಮೇಲೆ ಗುರ್ ಕಟಿಂಗ್ ಮಾಡ್ಕೊಂಡು ಕನೆಕ್ಷನ್ ಕೊಡೋದು. ಇದು ಬಂದ್ಬಿಟ್ಟು ಕಿಚನಲ್ಲಿ ಒಂದು ಲೈಟ್ ಪಾಯಿಂಟ್ ಇಕ್ಕಿದ್ದೀವಿ. ಲೈಟ್ ಪಾಯಿಂಟು ಇದು ವಾಲಲ್ಲಿ ಲೈಟ್ ಪಾಯಿಂಟ್ ಇಕ್ಕಿದ್ವಿ. ಕಟ್ ಮಾಡ್ಕೊಂಬಂದು ಅಲ್ಲಿ ಜಂಕ್ಷನ್ ಬಾಕ್ಸ್ ಇಕ್ಕಿ ಆ ಕಡೆ ಚಿಮಿನಿಗೆ ಇಟ್ಟಿದ್ವಿ. ಹಾಗೆ ಬಂದು ಇಲ್ಲಿ ಆಕ್ವಾಗಾರ್ಡಿಗೆ ಇಕ್ಕಿದ್ದೀವಿ. ಇಲ್ಲಿಂದ ಈ ಕಡೆ ಆಕ್ವಾಗಾರ್ಡ್ ಇಲ್ಲಿ ಸಿಂಕ್ ಬರುತ್ತೆ ಮಾರ್ಕ್ ಮಾಡಿದ್ವಲ್ಲ. ಆಮೇಲೆ ಈ ಕಡೆ ಫ್ರಿಜ್ ಇಟ್ಕೊಳ್ತಾರೆ. ಇಲ್ಲಿ ಕಟ್ಟೆ, ಈ ಕಡೆ ಇಲ್ಲಿಂದ ಕಟ್ಟೆ ಸ್ಟಾರ್ಟ್ ಆಗುತ್ತೆ, ಈ ಕಡೆ ಫ್ರಿಜ್ ಇಟ್ಕೊಳ್ತಾರೆ. ಇಲ್ಲೊಂದು ಫ್ರಿಜ್ಗೆ 3 ಮಾಡಲ್ ಇಕ್ಕಿದ್ವಿ. ಈ ಗ್ರೈಂಡರ್ ಮೆಷಿನ್ಗೆ ಒಂದು 8 ಮಾಡಲ್ ಇಕ್ಕಿದ್ವಿ. ಇಲ್ಲಿ ಬಂದ್ಬಿಟ್ಟು 6 ಮಾಡಲ್ ಎಕ್ಸ್ಟ್ರಾ ಪಾಯಿಂಟ್ ಕೇಳಿದ್ರು ಓನರು, ಅದಕ್ಕೆ 6 ಮಾಡಲ್ ಇಕ್ಕಿದ್ವಿ. ಇದು ಸರ್ಕ್ಯೂಟು ಬ್ಯಾಕ್ ಎಂಟ್ರಿ ರೂಮಿಂದ 8 ಮಾಡಲ್ ಇದೆ ರೂಮಲ್ಲಿ, ಅಲ್ಲಿಂದ ಬ್ಯಾಕ್ ಎಂಟ್ರಿ ಬರುತ್ತೆ. ಆ ನಂತರ ಸರ್ಕ್ಯೂಟ್ ಇಲ್ಲಿಗೆ ಬರುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಆಮೇಲೆ ಇಲ್ಲಿಂದ ರೂಮ್ಗೆ ಕನೆಕ್ಟ್, ಇಲ್ಲಿ ಜಂಕ್ಷನ್ ಬಾಕ್ಸ್ ಇದೆ, ಇಲ್ಲಿಂದ ಬ್ಯಾಕ್ ಎಂಟ್ರಿ ಇದೆ ಇಕ್ಕಿದ್ದೀವಿ. ಆ ರೂಮ್ಗೆ ಹೋಗುತ್ತೆ ಸರ್ಕ್ಯೂಟು. ಇದು ಬಂದ್ಬಿಟ್ಟು ಇಲ್ಲಿ ಕಾಮನ್ ಬಾತ್ರೂಮ್ ಎಂಟ್ರೆನ್ಸಲ್ಲಿ ಸ್ವಲ್ಪ ಪ್ಲೇಸ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಕ್ತಾರೆ, ಅದಕ್ಕೋಸ್ಕರ ಇಲ್ಲಿ 8 ಮಾಡಲ್ ಇಕ್ಕಿದ್ದೀವಿ. ಒಳಗಡೆ ಬಾತ್ರೂಮ್ದೆಲ್ಲ ಗೀಜರು, ಎಕ್ಸಾಸ್ಟ್ ಫ್ಯಾನು, ಲೈಟಿಂಗು, ಲೈಟ್ ಫ್ಯಾಂಟು ಮತ್ತು ವಾಷಿಂಗ್ ಮಿಷಿನ್ಗೆ ಅಂತ ಒಂದು 8 ಮಾಡಲ್ ಇಕ್ಕಿದ್ವಿ. ಮೇನ್ ಸರ್ಕ್ಯೂಟ್ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದೀವಿ. ನಂತರ ಇಲ್ಲೊಂದು ಸಿಂಕ್ ವಾಶ್ ಮಿಷಿನ್ ಬರುತ್ತೆ. ವಾಶ್ ಮಿಷನ್ನು ಅದಕ್ಕೆ ಮಿರರ್ ಲೈಟ್ ಪಾಯಿಂಟ್ ಬೇಕಂತಾರೆ ಕೈ ತೊಳೆಯೋಕೆ ಇಲ್ಲಿ ಹಾಲಲ್ಲಿ, ಅದಕ್ಕೆ ಒಂದು ಜಂಕ್ಷನ್ ಬಾಕ್ಸ್ ಕೊಟ್ಟಿದ್ದೀವಿ. ಅಲ್ಲಿಂದ ಒಂದು 4 ಮಾಡಲ್ ಕೊಟ್ಟಿದ್ದೀವಿ. ಇಲ್ಲಿ ಐರನ್ ಬಾಕ್ಸ್ ಒಂದು ಪಾಯಿಂಟ್ ಕೇಳಿದ್ರಿಲ್ಲ, ಅದಕ್ಕೆ ಒಂದು 3 ಪಿನ್ ಒಂದು ಸಾಕೆಟು, ಸ್ವಿಚ್ ಸಾಕೆಟು, ಒಂದು ಲೈಟ್ ಪಾಯಿಂಟ್ ಅಂತ ಒಂದು 4 ಮಾಡಲ್ ಹಾಕಿದ್ವಿ. ಇಲ್ಲಿ ಒಂದು ಬಾತ್ರೂಮಲ್ಲಿ ಒಂದು ಸೀಲಿಂಗಲ್ಲಿ ಒಂದು ಲೈಟ್ ಪಾಯಿಂಟ್ ಇದೆ, ಜಂಕ್ಷನ್ ಬಾಕ್ಸು. ಅಲ್ಲಿಂದ ಗೀಝರ್ಗೆ ಒಂದು 2 ಮಾಡಲ್ ಇಕ್ಕಿದ್ವಿ. ಎಕ್ಸಾಸ್ಟ್ ಫ್ಯಾನು ಅಲ್ಲೇ ಬರುತ್ತೆ, ಒಂದು ಕೋರ್ ಕಟಿಂಗ್ ಮಾಡಿಸ್ತಾರೆ ಅಂತ ಪಕ್ಕದಲ್ಲಿ ಹಿಂಗೆ ವೈರಿಂಗ್ ಕಂಪ್ಯೂಟರ್ ಅಂತ ಬಿಟ್ಟಿದ್ವಿ. ಅಲ್ಲಿಂದ ಕನೆಕ್ಷನ್ ಬಂದು ಇಲ್ಲಿ ಮಿರರ್ ಲೈಟ್ ಪಾಯಿಂಟ್, ಇಲ್ಲಿ ಮಿರರ್ ಲೈಟ್ ಪಾಯಿಂಟು, ಇಲ್ಲಿ ಮಿರರ್ ಬರುತ್ತೆ. ಇಲ್ಲೊಂದು ವಾಶ್ ಬೇಷನ್ ಬರುತ್ತೆ, ವಾಶ್ ಬೇಷನ್ ಸಿಂಕು. ನಂತರ
ಲಿಂಕಾಗಿ ಇಲ್ಲಿ ಫೋರ್ಮಲ್ಲಿ ಇಕ್ಕಿದ್ವಿ. ಇಲ್ಲಿಂದ ಬ್ಯಾಕ್ ಎಂಟ್ರಿ ಕೊಟ್ಟಿದ್ವಿ, ಲೈಟಿಂಗ್ದು ಮತ್ತು ಗೀಸರ್ದು ಎಲ್ಲ ಕನೆಕ್ಷನ್ ಕೊಡೋಕೆ ಹಿಂಗೆ ಬ್ಯಾಕ್ ಎಂಟ್ರಿ 8 ಮಾಡಲ್ ಲಿಂಕ್ ಕೊಟ್ಟಿದ್ದೀವಿ. ಬಿಟ್ಟು ಈ ನಂತರ ಬೆಡ್ರೂಮ್, ಇದು ಬೆಡ್ರೂಮಲ್ಲಿ ವಾಟ್ರೂಮ್ ಬರುತ್ತೆ. ಸೀಲಿಂಗಲ್ಲಿ ಒಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಕಾಟ್ ಈ ಸೈಡ್ ಬರುತ್ತೆ, ಕಾಟು ಅಲ್ಲೊಂದು 8 ಮಾಡಲ್ ಇಕ್ಕಿದ್ದೀವಿ ಸ್ವಿಚ್ ಕಂಟ್ರೋಲ್ಗೆ. ಆ ಕಡೆ ಒಳಗೆ ಕಿಚನ್ಗೆ ಒಂದು ಬ್ಯಾಕ್ ಎಂಟ್ರಿ ಹೊಡೆದಲ್ಲ, ಪೈಪ್ ಇಟ್ಟಿದ್ದೀವಿ. ಇಲ್ಲಿ ಬ್ಯಾಕ್ ಎಂಟ್ರಿ ಇದೆ ಔಟ್ಸೈಡ್ದು. ಫ್ಯಾನ್ ಬಾಕ್ಸಿಂದ ಅಲ್ಲಿ ಜಂಕ್ಷನ್ ಬಾಕ್ಸ್ ಇಕ್ಕಿ 8 ಮಾಡಲ್ ಲಿಂಕ್ ಕೊಟ್ಟಿದ್ದೀವಿ. ಅಲ್ಲಿಂದ 2 ಮಾಡಲ್ ಲಿಂಕ್ ಕೊಟ್ಟಿದ್ದೀವಿ. 2ಗೆ ಬಂತು ಲೈಟಲ್ಲಿ ಆಪ್ರೇಟ್ ಮಾಡೋಕ್ಕೆ. ಈ ವಾಲಲ್ಲಿ ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಇದು ಕಂಪ್ಲೀಟ್ ಆಯ್ತು. ಈ ಸಿಂಗಲ್ ಬೆಡ್ರೂಮ್ದು ಆಯ್ತು. ಇವಾಗ ಹೋಗ್ತಾ ಸೀಲಿಂಗಲ್ಲಿ 3 ಜಂಕ್ಷನ್ ಬಾಕ್ಸ್ ಕೊಟ್ಟಿದ್ದೀವಿ, 3 ಕಾಮನ್ಗೆ. ಇದು ಬಂದು ಡಬಲ್ ಬೆಡ್ರೂಮು. ಇಲ್ಲಿ ಡೋರ್ ಪಕ್ಕ ಚಿಕ್ಕದು ವಿಂಡೋ ಬರುತ್ತೆ. ಇಲ್ಲಿ ಸ್ವಲ್ಪ ಒಂದು ವೀಟಿಗೆ ಅಷ್ಟು ಗ್ಯಾಪ್ ಬರುತ್ತೆ. ಇಲ್ಲಿ ನಾವು ಹಿಂಗೆ ಕೊಡ್ತೀವಿ, ಇಲ್ಲಿ 2 ಮಾಡಲ್ ಹಾಕ್ತೀವಿ ಕಾಲಿಂಗ್ ಬೆಲ್ಗೆ. ಇದು ಡಬಲ್ ಬೆಡ್ರೂಮು. ಈ ಪೋರ್ಷನು ಇದು ದೊಡ್ಡದಿದೆ. ಹಾಲು ಇಲ್ಲೊಂದು ದೇವ್ರ ಮನೆ ವುಡ್ಡಲ್ಲಿ ಬರುತ್ತೆ, ರೆಡಿಮೇಡು. ಅಲ್ಲಿ ಬಿಟ್ಟಿದ್ವಿ. ಇದು ಬಂದ್ಬಿಟ್ಟು ಹಾಲಲ್ಲಿ ಒಂದು ಫ್ಯಾನ್ ಬಾಕ್ಸು. ಆ ಕಡೆ ಈ ಕಡೆ ಲೈಟ್ ಪಾಯಿಂಟ್ ಬಿಟ್ಟಿದ್ದೀವಿ. ಮತ್ತು ಕಾರ್ನರಿಗೆ ಸುತ್ತಲೂ ಮೂಲೆ ಎರಡಿಗೆ ಒಂದೊಂದು, ಕಾರ್ನರ್ಗೆ ಒಂದೊಂದು ಲೈಟ್ ಪಾಯಿಂಟ್ ಜಂಕ್ಷನ್ ಬಾಕ್ಸ್ ಇಕ್ಕಿದ್ವಿ. ಡೋರ್ ಹಿಂದ್ಗಡೆ ಡಿ ಬಾಕ್ಸ್ ಇದೆ. ಇಲ್ಲಿ ಡಿ ಬಾಕ್ಸಲ್ಲಿ ಒಂದು ಮೇನ್ ಸರ್ಕ್ಯೂಟ್ ಬರುತ್ತೆ. ಇನ್ನೊಂದು ಸರ್ಕ್ಯೂಟು ಇಲ್ಲಿ ಬರುತ್ತೆ, ಈ 2 ಮಾಡಲ್ ಹತ್ರ. ಇನ್ನೊಂದು ಸರ್ಕ್ಯೂಟ್ ಬಂದ್ಬಿಟ್ಟು ಅಲ್ಲಿ ಬಾತ್ರೂಮ್ ಎಂಟ್ರೆನ್ಸ್ ಹತ್ರ ಬರುತ್ತೆ. 3 ಪೈಪ್ ಇದಾವಲ್ಲ. ಇನ್ನೊಂದು ಸರ್ಕ್ಯೂಟ್ ಬಂದ್ಬಿಟ್ಟು ಡೈರೆಕ್ಟಾಗಿ ಬೆಡ್ರೂಮಲ್ಲಿ ಹೋಗುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ಲಿಂಕ್ ಕೊಟ್ಟಿದ್ದೀವಿ. ಔಟ್ಸೈಡ್ ಲೈಟ್ಗೆ ಔಟ್ಸೈಡ್ದು 3 ಪೈಪ್ ಇದೆ. ಔಟ್ಸೈಡ್ದು ಇದು ಲೈಟ್ ಇದಾವಲ್ಲ, ಅದೊಂದು ಡ್ರಾಪ್ ಇದೆ. ಮತ್ತು ಫ್ಯಾನ್ ಬಾಕ್ಸಿಂದ ಹಿಂಗೆ ಡೈರೆಕ್ಟ್ ಒಂದು ಲೈಟ್ ಲಿಂಕ್ ಇದೆ. ಇನ್ನೊಂದು ಬಂದ್ಬಿಟ್ಟು ಒಂದು ಸರ್ಕ್ಯೂಟ್ ಇದೆ. ಅಲ್ಲಿಂದ ವಾಷಿಂಗ್ ಮಿಷಿನ್, ಔಟ್ಸೈಡ್ ವಾಷಿಂಗ್ ಮಿಷಿನ್ 3 ಮಾಡಲ್ ಇಕ್ಕಿದ್ದೀವಿ. ತೋರಿಸ್ತೀನಿ. ಅದಕ್ಕೊಂದು ಪೈಪ್ ಕಲೆಕ್ಷನ್ ಕೊಟ್ಟಿದ್ದೀವಿ. ಇಲ್ಲಿ ಇಕ್ಕಿದ್ದೀವಲ್ಲ ಔಟ್ಸೈಡ್ 3. ಇಲ್ಲಿಂದ ಡಿ ಬಾಕ್ಸ್ ಲಿಂಕ್ ಆಗಿದೆ. ನಂತರ ಇಲ್ಲಿ 8 ವೇ ಡಿ ಬಾಕ್ಸ್ ಇಕ್ಕಿದ್ವಿ. ಅಲ್ಲಿಂದ ಡೈರೆಕ್ಟಾಗಿ ಇದಕ್ಕೊಂದು ಹಿಂಗೆ ಪಕ್ಕದಲ್ಲಿ ಸರ್ಕ್ಯೂಟ್ ಲಿಂಕ್ ಆಗಿದೆ. ಆ ಸರ್ಕ್ಯೂಟ್ ಹಿಂಗೆ ಬಂದ್ರೆ ಹೋಗುತ್ತೆ. ಸುಮ್ಮನೆ ಶಾರ್ಟ್ ಕಟ್ಗೆ 2 ಕಡೆ ಇರೋ ರೂಟಲ್ಲಿ ಅಂತ ಇಟ್ಟಿದ್ದೀವಿ. ಒಳಗಡೆ ಸ್ಟಡಿ ರೂಮ್ ಇದೆ, ಬ್ಯಾಕ್ ಎಂಟ್ರಿ ಇಟ್ಟಿದ್ದೀವಿ. ಅಲ್ಲಿಂದ ಸ್ಟಡಿ ಟೇಬಲ್ ಇದೆ ಔಟ್ಸೈಡ್ ರೂಮಲ್ಲಿ, ಚಿಲ್ಡ್ರನ್ ಬೆಡ್ರೂಮಲ್ಲಿ. ಇದೊಂದು 6 ಮಾಡಲ್ ಇಕ್ಕಿದ್ದೀವಿ ಸ್ವಿಚ್ ಕಂಟ್ರೋಲ್ಗಳಿಗೆ. ಔಟ್ಸೈಡ್ ಲೈಟ್ ಪಾಯಿಂಟಿಗೆ ಎಲ್ಲ ಸ್ವಿಚ್ ಕಂಟ್ರೋಲ್ಗೆ. ಫ್ಯಾನ್ ಬಾಕ್ಸಿಂದ ಒಂದು ಸರ್ಕ್ಯೂಟ್, ಒಂದು ಲೈನ್ ಇಲ್ಲಿ ಬರುತ್ತೆ. ಒಂದು ಟಿವಿದು ರೈಸಿಂಗ್ ಟಿವಿ ಸರ್ಕ್ಯೂಟ್ ಇದೆ, ಪೈಪ್ ಇಟ್ಟಿದ್ದಲ್ಲ ರೈಸಿಂಗ್ ಹತ್ರ ಇದ್ದಾವೆ. ಅಲ್ಲಿಂದ ಇಲ್ಲಿಗೆ ಬಂದಿದೆ. ಇಲ್ಲಿಂದ 8 ಮಾಡಲ್ ಇಕ್ಕಿದ್ದೀವಿ. ಇಲ್ಲಿಂದ ಅಲ್ಲಿ ಲಿಂಕ್ ಆಗುತ್ತೆ. ಔಟ್ಸೈಡು 2 ಮಾಡಲ್ ಲಿಂಕ್ ಆಗುತ್ತೆ. ಸರ್ಕ್ಯೂಟ್ ಆ ಬೆಡ್ರೂಮ್ಗಳಿಗೆ ಸರ್ಕ್ಯೂಟು ಹಿಂಗೆ ಲಿಂಕ್ ಆಗುತ್ತೆ, ಸೀಲಿಂಗಲ್ಲೂ ಲಿಂಕ್ ಆಗುತ್ತೆ. ಎಕ್ಸ್ಟ್ರಾ ಒಂದು 2 ಪಾಯಿಂಟ್ ಹಾಕಿದ್ದೀವಿ. ಈ ಸೈಡ್ ಬಂದ್ಬಿಟ್ಟು ಡೋರಿಂದ ಈ ಸೈಡ್ ಬಂದ್ಬಿಟ್ಟು ಫ್ಯಾನ್ ಇಲ್ಲಿ ಜಂಕ್ಷನ್ ಬಾಕ್ಸ್ ಇದ್ವಿ. ಅಲ್ಲಿಂದ ಇಲ್ಲೊಂದು 6 ಮಾಡಲ್ ಇಕ್ಕಿದ್ವಿ. 2 ಸ್ವಿಚ್ 2 ಸಾಕೆಟ್ ಬೇಕಂತ ಹೇಳಿದ್ರು ಓನರು. ನಂತರ ಇಲ್ಲಿ ಒಂದು ಬೆಂಡ್ ಹಾಕಿಬಿಟ್ಟಿದ್ವಿ. ಇಲ್ಲಿ ರೆಡಿಮೇಡ್ ಬರುತ್ತಲ್ಲ, ಅಲ್ಲೊಂದು ಲೈಟ್ ಪಾಯಿಂಟ್ ಬೇಕಾದರೆ ಅದಕ್ಕೆ ಒಂದು ಬೆಂಡ್ ಹಾಕಿ ದೇವ್ರ ಮನೆ ಅಂತ ಬಿಟ್ಟಿದ್ವಿ. ನಂತರ ಇಲ್ಲಿ ಕಿಚನ್ ಲೈಟ್ ಪಾಯಿಂಟು ಇಲ್ಲಿ ಬರುತ್ತೆ. ಇಲ್ಲಿ ಬಂದಿದೆ. ಇಲ್ಲಿ ವಾಲ್ ಬರ್ತದೆ ಅಂತ ಹೇಳಿದ್ರು ಫಸ್ಟು. ಈಗೇನೋ ಚೇಂಜ್ ಹಾಕಿಬಿಟ್ರೆ, ಪ್ಲ್ಯಾನ್ ಚೇಂಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಬೆಂಡ್ ಹಾಕಿದ ತಕ್ಷಣ ಹಿಂಗೆ ಕಟ್ ಮಾಡ್ಕೊಂಡು ಇಲ್ಲೊಂದು 2 ಮಾಡಲ್ ಏನು ಹಾಕ್ಬೇಕು ಎಂಟ್ರೆನ್ಸ್ಗೆ. ಇದು ಕಿಚನ್ ಬಂದ್ಬಿಟ್ಟು ಕಿಚನು. ಇಲ್ಲಿ ಸೀಲಿಂಗಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಇದೆ. ಅಲ್ಲಿಂದ ಅಲ್ಲಿ ಲಿಂಕಾಗಿ ಅಲ್ಲಿ ಹಾಕೋಗ ಇದು ಗ್ರೈಂಡರ್ಗೆಲ್ಲ ಒಂದು 8 ಮಾಡಲ್ ಇಕ್ಕಿದ್ವಿ. ಅಲ್ಲಿಂದ ಹಿಂಗೆ ಲಿಂಕಾಗಿ ಇಲ್ಲೊಂದು 6 ಮಾಡಲ್ ಇಕ್ಕಿದ್ರು ಫ್ರಿಜ್ಗಳಿಗೆ. ಅದಕ್ಕೆ ಇಲ್ಲೊಂದು ಇಕ್ಕಿದ್ವಿ. ನಂತರ ಇಲ್ಲಿಂದ ಇಲ್ಲೊಂದು ಜಂಕ್ಷನ್ ಬಾಕ್ಸ್ ಲೈಟ್ ಪಾಯಿಂಟ್ ಇಕ್ಕಿದ್ವಿ. ಆ ಕಡೆ ಇಲ್ಲೊಂದು ಚಿಮಿನಿಗೆ ಮತ್ತು ಹಿಂಗೆ ಬಂದು ಈ ಕಡೆ ಅಕ್ವಾಗಾರ್ಡ್ಗೆ. ಕಿಚನ್ದು ಐತೆ ಇಷ್ಟು. ಕಿಚನಲ್ಲಿ ಇಕ್ಕಿಟ್ಟು ಅಲ್ಲಿಂದ ಬಾತ್ರೂಮಲ್ಲಿ ಜಂಕ್ಷನ್ ಬಾಕ್ಸ್ ಲಿಂಕ್ ಆಗಿದೆ. ಅಲ್ಲಿ ಲಿಂಕ್ ಆಗುತ್ತೆ ಸರ್ಕ್ಯೂಟ್. ಇದು ಡೈರೆಕ್ಟಾಗಿ ಸರ್ಕ್ಯೂಟ್ ಇಲ್ಲಿಗೆ ಬಂದಿದೆ. ಇಲ್ಲಿ 3 ಇದ್ದಾವೆ. ಒಂದು ಬೆಡ್ರೂಮಲ್ಲಿ ಎಂಟ್ರೆನ್ಸ್ ಆಗಲಿ ಇಲ್ಲಿಂದ ಇಲ್ಲೇ ಸ್ವಿಚ್ ಕಂಡ್ರೆ ಒಂದು ಸರ್ಕ್ಯೂಟು ಒಂದು ಬಾತ್ರೂಮಿಂದ ಬಂದಿದೆ. ಇದು ಕಾಮನ್ ಬಾತ್ರೂಮ್. ಈ ಬಾತ್ರೂಮಲ್ಲಿ ಕಿಚನ್ಗೆ ಇಲ್ಲಿ ಅದು ಜಂಕ್ಷನ್ ಬಾಕ್ಸಿಂದ ಕಿಚನ್ಗೆ ಸರ್ಕ್ಯೂಟ್ ಲಿಂಕ್ ಆಗುತ್ತೆ. ಅಲ್ಲಿಂದ ಲೈಟ್ ಪಾಯಿಂಟ್ ಇಕ್ಕಿದ್ವಿ. ಅಲ್ಲಿ 6 ಮಾಡಲ್ ಇಕ್ಕಿದ್ವಿ. 6 ಮಾಡಲ್ ಹಾಕಿದ್ದೀವಿ ಅಂದರೆ ಒಂದು ಇದಕ್ಕಾಗುತ್ತೆ, ಗೀಸರ್ಗೆ ಆಗುತ್ತೆ. ಮತ್ತು ಇನ್ನೊಂದು UPS ಮೇಲೆ ಹಾಕ್ತಾರಂತೆ ಓನರು. ಅದಕ್ಕೆ 6 ಮಾಡಲ್ ಹಾಕಿದ್ವಿ. ಆ ಕಡೆ 2 ಮಾಡಲ್ ಹಾಕಿದ್ವಿ, ಅದು ಗೀಸರ್ಗೆ. ಅದು ಆ ಕಡೆ
ಆ ರೂಮ್ಗೆ ಅಟ್ಯಾಚ್ ಆಗಿದೆ ಆ ಬಾತ್ರೂಮ್ದು ಲಿಂಕ್ ಇಟ್ಟಿದ್ದೀವಿ ಆ ಕಡೆ ಟೂ ಮಾಡಲು. ಆಮೇಲೆ ಒಂದು ಪೈಪ್ ಬೆಂಡ್ ಹಾಕಿ ಇಲ್ಲಿ ಒಂದು ಎಕ್ಸಾಸ್ಟ್ ಫ್ಯಾನ್ ಇಟ್ಟಿದ್ದೀವಿ. ನಂತರ ಈ ಕಡೆ ಮಿರರ್ ಪಾಯಿಂಟ್ ಕೇಳಿದ್ರು, ಒಂದು ಮಿರರ್ ಪಾಯಿಂಟ್ಗೋಸ್ಕರ ಇಲ್ಲಿ ಒಂದು ಜಂಕ್ಷನ್ ಬಾಕ್ಸಿಗೆ 8 ಮಾಡಲ್ ಬ್ಯಾಕ್ ಎಂಟ್ರಿ ಕೊಟ್ಟಿದ್ದೀವಿ. ಅದರ ಆಪ್ರೇಟ್ ಸ್ವಿಚ್ ಆಪ್ರೇಟು ಇದು 8 ಮಾಡಲೆಲ್ಲ ಆಗುತ್ತೆ. ಆಮೇಲೆ ಇದು ಸ್ವಿಚ್ ಆನ್ ಬಂದುಬಿಟ್ಟು ಇಲ್ಲೇ 8 ಮಾಡಲ್ ಬರುತ್ತೆ. ಆಮೇಲೆ ಈ ಕಡೆ ಇದು ಚಿಲ್ಡ್ರೆ ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮು. ಈ ಚಿಲ್ಡ್ರೆ ಬೆಡ್ರೂಮಲ್ಲಿ ಒಂದು ಸೀಲಿಂಗಲ್ಲಿ ಒಂದು ಜಂಕ್ಷನ್ ಫ್ಯಾನ್ ಬಾಕ್ಸ್ ಇದೆ, ಅಲ್ಲಿಂದ ಡೈರೆಕ್ಟಾಗಿ ಒಂದು ಜಂಕ್ಷನ್ ಬಾಕ್ಸ್ ಲಿಂಕ್ ಕೊಟ್ಟಲ್ಲ 8 ಪಾಯಿಂಟು ಇಲ್ಲಿ 8 ಮಾಡಲ್ ಇಕ್ಕಿದ್ವಿ. ನಂತರ ಈ ಫ್ಯಾನ್ ಬಾಕ್ಸ್ ಇಲ್ಲಿಂದ ಬಂದು ಡೈರೆಕ್ಟಾಗಿ ಜಂಕ್ಷನ್ ಬಾಕ್ಸ್ 8 ಪಾಯಿಂಟ್ ಕೊಟ್ಟು ಇಲ್ಲೊಂದು 2 ಮಾಡಲ್ ಇಕ್ಕಿದ್ವಿ 2 ಇದೇ ಸ್ಟಡಿ ಟೇಬಲ್ ಬರುತ್ತೆ ಅಂತೇಳಿ ಅದಕ್ಕೋಸ್ಕರ ಒಂದು 6 ಮಾಡಲ್ ಇಕ್ಕಿದ್ದೀವಿ ಇಲ್ಲಿ. ಆ ಕಡೆ ಬ್ಯಾಕ್ ಎಂಟ್ರಿಂದ ಲಿಂಕ್ ಆಗಿದೆ, ಅವಾಗಲೇ ಅದು ಹೇಳಿದ್ನಲ್ಲ. ಆಮೇಲೆ ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬಂದುಬಿಟ್ಟು ಸೀಲಿಂಗಲ್ಲಿ ಒಂದು ಫ್ಯಾನ್ ಬಾಕ್ಸ್ ಇದೆ, ಅಲ್ಲಿಂದ ಲಿಂಕ್ ಆಗಿ ಈ ಕಾಟ್ ಈ ಸೈಡ್ ಬರುತ್ತೆ, ಅಲ್ಲೊಂದು 8 ಮಾಡಲ್ ಇಕ್ಕಂದ್ರೆ ಅದಕ್ಕೆ 8 ಮಾಡಲ್ ಇಕ್ಕಿದ್ವಿ. ಸರ್ಕ್ಯೂಟ್ ಆಗಿ ಯಾಕಂದರೆ ಡಿ ಬಾಕ್ಸ್ ಇಲ್ಲಿಂದ ಬಂದಿದೆ, ಅದಕ್ಕೋಸ್ಕರ ಇಲ್ಲೊಂದು ಪೈಪ್ ಕಟ್ ಮಾಡಿ ಹಾಕಿದ್ವಿ. ಇಲ್ಲಿ 3 ಪೈಪ್ ಬಂದಿದ್ದಾವೆ. ಏನಂದರೆ ಒಂದು ಈ ರೂಮ್ಗೆ ಬ್ಯಾಕ್ ಎಂಡ್ ಜಂಕ್ಷನ್ ಬಾಕ್ಸಾಗಿ ಎಕ್ಸಾಸ್ಟ್ ಫ್ಯಾನ್ಗೆ 2 ಆಗುತ್ತೆ ಒಂದು ಪೈಪು. ಇನ್ನೊಂದು ಪೈಪ್ ಬಂದುಬಿಟ್ಟು ಅವಾಗಲೇ ಹೇಳಿದ್ನಲ್ಲ ಗೀಸರ್ಗೆ 2 ಮಾಡಲ್ ಇಕ್ಕಿದ್ವಿ ಅಲ್ಲಿ ಮೇಲೆ, ಅದು ಸೀಲಿಂಗ್ ಹಾಕಿದರೆ ಕನ್ಸಿಲ್ ಮಾಡಿದೆ ಬಾತ್ರೂಮ್ದು. ಇನ್ನೊಂದು ಬಂದುಬಿಟ್ಟು 2 ಮಾಡಲ್ AC ಪಾಯಿಂಟ್ ಕೇಳಿದ್ರೆ ಈ ರೂಮಲ್ಲಿ, ಅದಕ್ಕೆ AC ಪಾಯಿಂಟ್ ಇಕ್ಕಿ ಅಲ್ಲಿಂದ ಸರ್ಕ್ಯೂಟ್ ಲಿಂಕ್ ಆಗಿದೆ ಇದಕ್ಕೆ 6 ಮಾಡಲ್ಗೆ, ಅಲ್ಲಿಂದ ಮತ್ತು ಇದಕ್ಕೆ 8 ಮಾಡಲ್ ಲಿಂಕ್ ಆಗಿದೆ. ಆಮೇಲೆ ಇಲ್ಲಿಂದ 2 ವೇ ಕೇಳಿದ್ರೆ 2 ವೇಗೋಸ್ಕರ ಇಲ್ಲೊಂದು 2 ಮಾಡಲ್ ಹಾಕಿದ್ವಿ. ಫ್ಯಾನ್ ಬಾಕ್ಸಿಂದ ಒಂದು ಇಲ್ಲಿಗೆ ಬಂದಿದೆ, ಒಂದು ಸರ್ಕ್ಯೂಟ್ ಇದೆ ಇಲ್ಲಿಗೆ ಬಂದಿದೆ ಮೇನ್ ಸರ್ಕ್ಯೂಟು. ಇಲ್ಲಿಂದ UPS ಕೇಳಿದ್ರಲ್ಲ ಅದಕ್ಕೆ ಲಿಂಕ್ ಕೊಟ್ಟಿದ್ದೀವಿ, ಯಾಕಂದರೆ ಶಾರ್ಟ್ ಕಟಾಗಿ ಬರಲ್ಲ ಇರಲಿ ಅಲ್ಲೇ ಈಸಿ ಆಗುತ್ತೆ ಅಂತ ಕೇಸಿ ಅಲ್ಲಿಂದ ಒಂದು 6 ಮಾಡಲ್ಗೆ ಲಿಂಕ್ ಮಾಡಿದ್ದೀವಿ. ಮೇನ್ ಸರ್ಕ್ಯೂಟ್ ಇಲ್ಲಿಗೆ ಬಂದು ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಡಿ ಬಾಕ್ಸ್ ಹೋಗುತ್ತೆ UPSದು. ಆಮೇಲೆ ಈ ಸೈಡ್ ಬಂದುಬಿಟ್ಟು ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ಗೆ ಲೈಟಿಂಗ್ಸ್ ಬೇಕಾದ್ರೆ ಅದಕ್ಕೆ ಸೆನ್ಸರ್ ಲೈಟಿಂಗ್ ಅಂತ ಡ್ರಾಪ್ ಬೆಂಡಿಕ್ ಅಂತಿದ್ದಾರೆ, ಬೆಂಡಿಕ್ಕಿದ್ವಿ ಮಾಡಿಸಿದ್ರೆ ಮಾಡ್ಕೋಬೋದು. ಇಲ್ಲೊಂದು ಪಾಯಿಂಟ್ ಇದೆ, ಈ ಬೆಡ್ರೂಮ್ ಮಾತ್ರ ಕೇಳಿದ್ರು ಅವರು, ಆಯಿತು. ಆಮೇಲೆ ಈ ಬಾತ್ರೂಮಲ್ಲಿ ಹೇಳಿದ್ಬಿಟ್ಟೆ, ಈ ಬಾತ್ರೂಮಲ್ಲಿ ಬ್ಯಾಕ್ ಎಂಟ್ರಿ ಆಗಿದೆಯಲ್ಲ ಇಲ್ಲೊಂದು ಜಂಕ್ಷನ್ ಬಾಕ್ಸ್ ಇಕ್ಕಿದ್ವಿ. ಇಲ್ಲಿಂದ ಇಲ್ಲಿ ಕೋರ್ ಕಟಿಂಗ್ ಮಾಡಿಸ್ತಾರೆ ಒಂದು 6 ಇಂಚಸ್ದು ಎಕ್ಸಾಸ್ಟ್ ಫ್ಯಾನಿಗೆ, ಅದಕ್ಕೆ ಬೆಂಡ್ ಹಾಕಿ ಬೇಕಂದರೆ ಅಲ್ಲಿ ಬೆಂಡ್ ಬಿಟ್ಟಿದ್ದೀವಿ. ಇಲ್ಲ ಲೈಟ್ ಪಾಯಿಂಟ್ ಮಾತ್ರ, ಒಂದು ಲೈಟ್ ಪಾಯಿಂಟ್ ಒಂದು ಎಕ್ಸಾಸ್ಟ್ ಫ್ಯಾನ್ ಅಷ್ಟೇ ಇದೆ ಬಾತ್ರೂಮಲ್ಲಿ.